ಭಗವಂತ ಈ ಜಗತ್ತಿನಲ್ಲಿ ಸೃಷ್ಟಿ ಮೊದಲಾದ ಕ್ರಿಯೆಗಳನ್ನ ನಡೆಸೋದಕ್ಕೋಸ್ಕರ ಯಾವ ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದನೋ ಆ ಚತುರ್ಮುಖ ಬ್ರಹ್ಮ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ನನಗೆ ಅಭ್ಯಾಸ ಇಲ್ಲ, ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಅಭ್ಯಾಸ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಮೊದಲಿಗೆ ಈ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಒಂದು ಪುಟ್ಟ ಪಟ್ಟಣವನ್ನ ನಿರ್ಮಾಣ ಮಾಡೋಣ ಅಂತ ಆ ಬ್ರಹ್ಮದೇವರಿಗೆ ಇಚ್ಛೆ ಉಂಟಾಯಿತು. ಹೀಗೆ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಯಾವ ಆ ಬ್ರಹ್ಮದೇವರಿಗೆ ಮೊದಲು ಒಂದು ಸಣ್ಣ ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತ ಮನಸ್ಸಾಯಿತೋ ಆ ಮನಸ್ಸಾದಾಗ ಯಾವ ಆ ಪುಟ್ಟ ಲೋಕವನ್ನ ಸೃಷ್ಟಿ ಮಾಡಿದರೋ ಆ ಲೋಕವೇ ಇವತ್ತಿನ ದಿನ ಕುಂಭಕೋಣ ಎಂಬ ಪಟ್ಟಣ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಆಚಾರ್ಯರು ಕುಂಭಕೋಣ ಎಂಬ ಪಟ್ಟಣಕ್ಕೆ ರಾಘವೇಂದ್ರ ತೀರ್ಥ ಯತಿಗಳ ಗುರುಗಳಾದಂತಹ ಸುಧೀಂದ್ರ ತೀರ್ಥರಂತಹ ತಪಸ್ವಿಗಳು ಕುಂಭಕೋಣ ಪಟ್ಟಣಕ್ಕೆ ಉತ್ತರ ಪ್ರದೇಶದ ವಿದ್ವಜ್ಜನರಿಗೆ ನಿವಾಸಕ್ಕೆ ಯೋಗ್ಯವಾದ ಕಾಶಿ ಯಾವ ರೀತಿ ವಿದ್ವಾಂಸರ ನಿವಾಸಕ್ಕೆ ಯೋಗ್ಯವೋ ಅದೇ ರೀತಿ ಉತ್ತರ ಭಾರತದ ಕಾಶಿ ಅದಾದರೆ ದಕ್ಷಿಣ ಭಾರತದ ಕಾಶಿ ವಿದ್ವಾಂಸರ ವಾಸಕ್ಕೆ ಯೋಗ್ಯವಾದಂತಹ ಅತ್ಯಂತ ಸೂಕ್ತ ಪಟ್ಟಣ ಕುಂಭಕೋಣ ಎಂಬ ಪಟ್ಟಣ ಆಗಿತ್ತು ಅಂತ ಆ ಕುಂಭಕೋಣ ನಗರವನ್ನ ವರ್ಣನೆ ಮಾಡ್ತಾ ಇದ್ರು. ಈ ಶ್ಲೋಕದಲ್ಲಿ ಮುಂದಿನ ಶ್ಲೋಕದಲ್ಲಿ ಕುಂಭಕೋಣ ಪಟ್ಟಣ ಯಾವ ರೀತಿ ಇದೆ ಅನ್ನೋದನ್ನ ಪುನಃ ವರ್ಣನೆ ಮಾಡ್ತಾ ಇದ್ದಾರೆ. स्वयंभुवाया ससृजे पुरस्तात् ब्रह्मांड सृष्टेः परिशीलनाय नो चेदमुष्याः कथमीदृशी स्याद्विशालता विश्वनिवासयोग्या. ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲ ಜೀವರಾಶಿಗಳನ್ನ ತನ್ನ ಉದರದಲ್ಲಿ ಇಟ್ಟುಕೊಂಡಿರ್ತಾನೆ. ಆಚಾರ್ಯರು ಹೇಳ್ತಾರೆ, ತಸ್ಯೋದರಸ್ಥ ಜಗತ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷೋಪಿ ರಮಾರಮಸ್ಯ ಭೂತ್ಯೈ ನಿಜಾಶ್ರಿತ ಜನಸ್ಯ ಹಿ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶ ಕಾಂತೆ. ತನ್ನ ಹೊಟ್ಟೆಯಲ್ಲಿ ಇರುವಂತಹ ಯಾವ ಆ ಜೀವರಾಶಿಗಳಿದ್ದಾರೆ ಆ ಜೀವರಾಶಿಗಳನ್ನ ನೋಡಿ, ಮುಕ್ತರು ಅಮುಕ್ತರು ದೇವತೆಗಳು ಎಲ್ಲರೂ ಕೂಡ ಭಗವಂತನ ಉದರದಲ್ಲಿ ಸುಖವಾಗಿ ವಾಸವನ್ನ ಮಾಡ್ತಾ ಇದ್ರು. ಹೀಗೆ ವಾಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಆ ಪರಮಾತ್ಮನಿಗೆ ಈ ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಆಯಿತು. ಹಾಗಾದ್ರೆ ಜಗತ್ತನ್ನ ಸೃಷ್ಟಿ ಮಾಡಬೇಕಾದರೆ ಯಾರು ಈ ಸೃಷ್ಟಿ ಕರ್ಮಕ್ಕೆ ಯೋಗ್ಯನಾದ ವ್ಯಕ್ತಿ ಅಂತ ಆಲೋಚನೆ ಮಾಡಿದಾಗ ಆಗ ಭಗವಂತ ಸೃಷ್ಟಿ ಮಾಡುವಂತಹ ಮೊದಲನೇ ವಸ್ತು ಚತುರ್ಮುಖ ಬ್ರಹ್ಮದೇವರು. ನೋಡಿ, ಭಗವಂತ
ಸ್ವರಮಣ ಹಾಗೆ ಸ್ವತಂತ್ರ ಅಂತ ನಾವೆಲ್ಲ ಹೇಳ್ತೇವೆ. ಪರಮಾತ್ಮನಿಗೆ ಸ್ವಾತಂತ್ರ್ಯವನ್ನ ಸ್ವರಮಣತ್ವವನ್ನ ಅನೇಕ ಕಾರಣಗಳಿಂದ ಶಾಸ್ತ್ರಗಳು ಸಾಧನೆ ಮಾಡ್ತವೆ. ಆದರೆ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಯ ಮೂಲಕ ಪರಮಾತ್ಮ ಇನ್ನೊಂದನ್ನು ಸಾಬೀತುಪಡಿಸಿದ. ಅದೇನೆಂದರೆ, ಲಕ್ಷ್ಮೀದೇವಿ ಇಲ್ಲದೆಯೂ ಕೂಡ ನಾನು ಈ ಜಗತ್ತನ್ನ ಸೃಷ್ಟಿ ಮಾಡಬಲ್ಲೆ, ನಾನು ಸಂತಾನವನ್ನ ಸೃಷ್ಟಿ ಮಾಡಬಲ್ಲೆ ಅಂತ ಜಗತ್ತಿಗೆ ತೋರಿಸಿಕೊಟ್ಟಂತಹ ಮಹಾನುಭಾವ ಈ ಭಗವಂತ. ಯಾಕೆ? ಜಗತ್ತಿನಲ್ಲಿ ಒಬ್ಬ ಪುರುಷ ಇನ್ನೊಬ್ಬ ಸ್ತ್ರೀ ಇವರ ಮೇಲನದಿಂದ ಈ ಜಗತ್ತಿನಲ್ಲಿ ಸಂತಾನ ಉಂಟಾಗತ್ತೆ. ಆದ್ದರಿಂದ ಪುರುಷನಿಗೆ ಸ್ತ್ರೀ ಅತ್ಯಂತ ಅವಶ್ಯ, ಸ್ತ್ರೀಯರಿಗೂ ಕೂಡ ಪುರುಷನು ಅತ್ಯಂತ ಅವಶ್ಯ ಅನ್ನೋದು ಜಗತ್ತಿನಲ್ಲಿ ಗೊತ್ತಾಗಿದೆ. ಅದರಂತೆ ಈ ಪರಮಾತ್ಮನಿಗೂ ಕೂಡ ಲಕ್ಷ್ಮೀದೇವಿ ಅತ್ಯಂತ ಅವಶ್ಯಳ ಅಂತ ಸಂದೇಹ ಬಂದರೆ, ಅದಕ್ಕೋಸ್ಕರವೇ ಪರಮಾತ್ಮ ತನ್ನ ನಾಭಿಯಿಂದ ಒಂದು ಕಮಲವನ್ನ ಸೃಷ್ಟಿ ಮಾಡಿ ಆ ಕಮಲದಲ್ಲಿ ಈ ಜಗತ್ ಸೃಷ್ಟಿಕರ್ತನನ್ನಾಗಿ ಮಾಡುವಂತಹ ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ. ಇದರಿಂದ ಏನು ಗೊತ್ತಾಗತ್ತೆ ಅಂದರೆ, ಲಕ್ಷ್ಮೀದೇವಿ ತನ್ನ ಶ್ರೇಯಸ್ಸಿಗೋಸ್ಕರ ತನ್ನ ಔನ್ನತ್ಯಕ್ಕೋಸ್ಕರ ಮಾತ್ರ ಪರಮಾತ್ಮನನ್ನ ಅಪೇಕ್ಷೆ ಪಡ್ತಾಳೆ ಹೊರತು ಪರಮಾತ್ಮ ತನ್ನ ಶ್ರೇಯಸ್ಸಿಗೋಸ್ಕರ ಯಾರ ದಾಸನಾಗಿ ಯಾರ ಆಶ್ರಯವನ್ನು ಕೂಡ ಪಡೆಯಲಾರ ಅನ್ನೋದು ಇದರಿಂದ ಸಿದ್ಧ ಆಗತ್ತೆ. ಹೀಗೆ ಪರಮಾತ್ಮ ಸ್ವತಂತ್ರ ಸ್ವರಮಣ, ಆದ್ದರಿಂದಲೇ ಆ ಪರಮಾತ್ಮನಿಗೆ ಈ ಜಗತ್ಕರ್ತೃತ್ವ ಶಕ್ತಿ, ಅಘಟಿತ ಘಟನಾ ಕರ್ತೃತ್ವ ಶಕ್ತಿ ಆ ಭಗವಂತನಿಗೆ ನಿಲುಕಿದೆ. ಅಂಥ ಪರಮಾತ್ಮ ಲಕ್ಷ್ಮೀದೇವಿಯನ್ನ ಅಪೇಕ್ಷೆ ಪಡದೆ ಈ ಜಗತ್ತಿನಲ್ಲಿ ಸೃಷ್ಟಿ ಆಗಬೇಕಾಗಿದೆ ಅನ್ನೋ ಕಾರಣದಿಂದ ತನ್ನ ಮಗನಾದಂತಹ ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡ್ತಾನೆ. ನೋಡಿ, ಪರಮಾತ್ಮ ಈ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ಚತುರ್ಮುಖ ಬ್ರಹ್ಮನನ್ನ ನಿಯೋಜನೆ ಮಾಡಿ ತಾನ್ ಸುಮ್ಮನೆ ಕೂತನ? ಅದಕ್ಕೆ ಶಾಸ್ತ್ರಗಳು ಹೇಳಿದವು, ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ. ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿಗೋಸ್ಕರ ಆಜ್ಞಾಪಿಸಿದ್ದಾನೆ ಅಂತ ಹೇಳಿದರೆ ಪರಮಾತ್ಮ ಸುಮ್ಮನೆ ಕೂತಿದ್ದಾನೆ ಅಂತ ಅರ್ಥ ಅಲ್ಲ. ಚತುರ್ಮುಖ ಬ್ರಹ್ಮದೇವರಲ್ಲಿ ಪರಮಾತ್ಮ ಭಗವಂತ ಚತುರ್ಮುಖ ಬ್ರಹ್ಮ ಎಂಬ ಹೆಸರಿನಿಂದ ಚಿಹ್ನಿತನಾಗಿ ಅವನೊಳಗಡೆ ಇದ್ದು ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ವಿಷ್ಣು ರೂಪದಿಂದ ಈ ಜಗತ್ತಿನ ರಕ್ಷಣೆಯನ್ನ ಮಾಡ್ತಾನೆ. ರುದ್ರನಾಮಕನಾಗಿ ರುದ್ರನಲ್ಲಿ ಸನ್ನಿಹಿತನಾಗಿಕೊಂಡು ಈ ಜಗತ್ತನ ಸಂಹಾರವನ್ನ ಮಾಡ್ತಾನೆ. ಯಾಕೆ? ಶಾಸ್ತ್ರಗಳು ಹೇಳ್ತಾವೆ, ತೇನ ವಿನಾ ತೃಣಮಪಿ ನ ಚಲತಿ. ಭಗವಂತನ ಪ್ರೇರಣೆ ಇಲ್ಲದೆ ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದಲೇ ಆ ಭಗವಂತನು ಚತುರ್ಮುಖ ಬ್ರಹ್ಮನಲ್ಲಿ ಚತುರ್ಮುಖ ಬ್ರಹ್ಮನಾಮಕನಾಗಿ ಈ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ಅವನಿಗೆ ಆಜ್ಞೆಯನ್ನ ಕೊಡ್ತಾನೆ. ಚತುರ್ಮುಖ ಬ್ರಹ್ಮದೇವರು ಅವತಾರ ಮಾಡಿದ ಮೇಲೆ ಸಂಪೂರ್ಣ ಜಗದ್ವ್ಯಾಪಿಯಾಗಿ ಕತ್ತಲೆ ಆವರಿಸಿಕೊಂಡಿರತ್ತೆ. ಯಾರೂ ಕೂಡ ಇರೋದೇ ಇಲ್ಲ. ಏಕಾಂತದಲ್ಲಿ ತಾನೊಬ್ಬನೇ ಇದ್ದೇನೆ ಅನ್ನೋ ಕೊರಗು ಆ ಬ್ರಹ್ಮನಿಗೆ ಆರಂಭ ಆಯಿತು. ಜಗತ್ತಿನಲ್ಲಿ ನಾವು ನೀವು ಪ್ರತಿಯೊಬ್ಬ ಪುರುಷನೂ ಕೂಡ ಏಕಾಂತತನವನ್ನ ಅಪೇಕ್ಷೆ ಪಡ್ತಾರೆ. ಆದರೆ ಜೀವನ ಪೂರ್ತಿ ಒಬ್ಬನೇ ಆಗಿರಬೇಕು ಅಂತ ಯಾವ ವ್ಯಕ್ತಿಯೂ ಕೂಡ ಅಪೇಕ್ಷೆಯನ್ನ ಪಡಲಾರ. ಹೀಗೆ ಭಗವಂತ ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿ ಮಾಡಿದ ಮೇಲೆ ಆ ಚತುರ್ಮುಖ ಬ್ರಹ್ಮನಿಗೆ ಏನು ಮಾಡಬೇಕು ಅಂತ ತೋಚದೆ ಇದ್ದಾಗ
ಆ ಬ್ರಹ್ಮನಿಗೆ 2 ಅಕ್ಷರಗಳು ಅವನಿಗೆ ಕೇಳಿಸುತ್ತೆ. ವ್ಯಂಜನಾಕ್ಷರಗಳಲ್ಲಿ ತ ಮತ್ತೆ ಪ 2 ಅಕ್ಷರಗಳು, ಎರಡನ್ನೂ ಕೂಡಿಸಿದರೆ ತಪ, ತಪಸ್ಸನ್ನ ಆಚರಣೆ ಮಾಡು. ಎಷ್ಟು ವರ್ಷಗಳ ಕಾಲ? ಅನೇಕ ಸಾವಿರ ವರ್ಷಗಳ ಕಾಲ ಆ ಚತುರ್ಮುಖ ಬ್ರಹ್ಮದೇವರು ತಪಸ್ಸನ್ನ ಮಾಡಿ ಈ ಜಗತ್ತಿನ ಸರ್ಜನಾದಿ ಕ್ರಿಯೆಗಳನ್ನ, ಸೃಷ್ಟಿ ಮೊದಲಾದಂತಹ ಕ್ರಿಯೆಗಳನ್ನ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ನೋಡಿ, ಬ್ರಹ್ಮದೇವರು ಈ ಜಗತ್ತಿನ ಸೃಷ್ಟಿಯನ್ನ ಇಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದರ ಹಿಂದೆ ಅವರು ಮಾಡಿರುವಂತಹ ತಪಸ್ಸು ಅವರಿಗೆ ಬೆಂಬಲವಾಗಿ ಇರೋ ಕಾರಣದಿಂದ ಇಷ್ಟೆಲ್ಲ ನಿರ್ವಿಘ್ನವಾಗಿ ಜಗತ್ತಿನಲ್ಲಿ ಸೃಷ್ಟಿಯಾದಿ ಕ್ರಿಯೆಗಳು ನಡೀತಾ ಇದೆ. ಇಲ್ಲದೆ ಹೋಗಿದ್ರೆ ನಮ್ಮಂತೆ ಆಗತ್ತೆ. ತಪ ಅನ್ನೋ 2 ಅಕ್ಷರಗಳನ್ನ ವ್ಯತ್ಯಾಸ ಮಾಡಿದಾಗ ಪತ, ಯಾರು ತಮ್ಮ ಜೀವನದಲ್ಲಿ ಬದುಕಿದ್ದಾಗ ತಪಸ್ಸನ್ನ ಆಚರಣೆ ಮಾಡೋದಿಲ್ಲವೋ ಅವರು ಜೀವನದಲ್ಲಿ ಪತ ಅಂದರೆ ಅಧಪತನವನ್ನ ಹೊಂದುತ್ತಾರೆ, ನರಕವನ್ನ ಹೊಂದುತ್ತಾರೆ, ಅಂಧಂತಮೋ ಲೋಕವನ್ನ ಹೊಂದುತ್ತಾರೆ. ಈ ಕಾರಣದಿಂದ ನಾವು ಜೀವನದಲ್ಲಿ ಬದುಕಿದ್ದಾಗ ನಮಗೆ ಭಗವಂತ ಆಯುಷ್ಯವನ್ನ ಗಟ್ಟಿಯಾಗಿ ಕೊಟ್ಟಿದ್ದಾಗ ಆ ಸಮಯದಲ್ಲಿ ತಪಸ್ಸನ್ನ, ಧರ್ಮಾಚರಣೆಗಳನ್ನ, ದಾನಾದಿ ಕ್ರಿಯೆಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಯಥೇಷ್ಟವಾಗಿ ನಾವು ಮಾಡಿದರೆ ಆಗ ನಮ್ಮ ಈ ದಾನದ ಮಹತ್ವ, ದಾನದ ಒಂದು ಪುಣ್ಯ, ಮಾಡಿದ ತಪಸ್ಸು ಇದೆಲ್ಲವೂ ಕೂಡ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಆಚಾರ್ಯರು ಹೇಳ್ತಾರೆ, ಪ್ರತಿಯೊಬ್ಬ ಪುರುಷ ಸತ್ತ ಮೇಲೆ ಆ ವ್ಯಕ್ತಿಯ ಹಿಂದೆ ಬರುವಂತಹ ವಸ್ತುಗಳು 2, 3. ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಠ ಸಮಸ್ಯ ಚ ಫಲಾನಿ 3 ಶಿಷ್ಯಂತೆ. ಈ ಪಂಚಭೂತಗಳಿಂದ ನಿರ್ಮಾಣವಾದಂಥ ಯಾವ ಶರೀರ ಉಂಟೋ ಈ ಶರೀರ ಮತ್ತೆ ಪುನಃ ಪಂಚಭೂತಗಳಲ್ಲಿ ಲೀನವಾಗಿ ಹೋದ ಮೇಲೆ ಉಳಿಯುವಂತಹದ್ದು 3. ಯಾವುದು? ಕಲಿತ ಸದ್ವಿದ್ಯೆ, ಮಾಡಿದ ಸತ್ಕರ್ಮ, ಹಾಗೆ ಸುತ. ಅಂದರೆ ನಮ್ಮ ದೇಹದ ಅವಸಾನ ಆದ ಮೇಲೆ ನಾವು ಸಪ್ತತಿಥಿಯಂದು ಪಿತೃಗಳನ್ನ ಉದ್ದೇಶಿಸಿಕೊಂಡು ಯಾವ ಮಕ್ಕಳು ಶ್ರಾದ್ದಾದಿ ಕ್ರಿಯೆಗಳನ್ನ ಮಾಡ್ತಾರೋ ಅದರಿಂದ ಸಂತುಷ್ಟರಾಗಿ ಆ ಪಿತೃಗಳಿಗೆ ಸಂತೋಷ ಆಗತ್ತೆ. ಹೀಗೆ ವಿದ್ಯಾ ಕರ್ಮ ಸುತ ಇತಿ ಒಟ್ಟು 3 ಪದಾರ್ಥಗಳು ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನ ಹಿಂದೆ ಬರುತ್ತೆ. ಆದ್ದರಿಂದ ಜೀವನದಲ್ಲಿ ಅವಶ್ಯವಾಗಿ ತಪಸ್ಸು ಅನ್ನೋ ಗುಣ ನಮ್ಮ ಜೀವನದುದ್ದಕ್ಕೂ ಕೂಡ ಅಳವಡಿಸಿಕೊಳ್ಳಲೇಬೇಕು ಅಂತ ಇದರಿಂದ ಗೊತ್ತಾಗತ್ತೆ. ಹೀಗೆ ಆ ಭಗವಂತ ಈ ಜಗತ್ತಿನಲ್ಲಿ ಸೃಷ್ಟಿ ಮೊದಲಾದ ಕ್ರಿಯೆಗಳನ್ನ ನಡೆಸೋದಕ್ಕೋಸ್ಕರ ಯಾವ ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದನೋ ಆ ಚತುರ್ಮುಖ ಬ್ರಹ್ಮ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ನನಗೆ ಅಭ್ಯಾಸ ಇಲ್ಲ, ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಅಭ್ಯಾಸ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಮೊದಲಿಗೆ ಸ್ವಲ್ಪ ಈ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಒಂದು ಪುಟ್ಟ ಪಟ್ಟಣವನ್ನ ನಿರ್ಮಾಣ ಮಾಡೋಣ ಅಂತ ಆ ಬ್ರಹ್ಮದೇವರಿಗೆ ಇಚ್ಛೆ ಉಂಟಾಯಿತು. ಹೀಗೆ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಯಾವ ಆ ಬ್ರಹ್ಮದೇವರಿಗೆ ಮೊದಲು ಒಂದು ಸಣ್ಣ ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತ ಮನಸ್ಸಾಯಿತೋ ಆ ಮನಸ್ಸಾದಾಗ ಯಾವ ಆ ಪುಟ್ಟ ಲೋಕವನ್ನ ಸೃಷ್ಟಿ ಮಾಡಿದರೋ ಆ ಲೋಕವೇ ಇವತ್ತಿನ ದಿನ ಕುಂಭಕೋಣ ಎಂಬ ಪಟ್ಟಣ ಅಂತ ವರ್ಣನೆ ಮಾಡ್ತಾ ಇದೆ. ಇಲ್ಲದೆ ಹೋಗಿದ್ರೆ ನೋಚೇದಮುಷ್ಯ ಕಥಮೀದೃಶಿ ಸ್ಯಾತ್ ವಿಶಾಲತಾ ವಿಶ್ವನಿವಾಸ ಯೋಗ್ಯ. ಇಲ್ಲದೆ ಹೋಗಿದ್ದರೆ ಜಗತ್ತಿನಲ್ಲಿ ಇರುವ ಪ್ರತಿಯೊಬ್ಬ ಪುರುಷನೂ ಕೂಡ, ಹುಟ್ಟಿದ ಎಲ್ಲ ವ್ಯಕ್ತಿಗಳು ಕೂಡ ನಾನು ಕುಂಭಕೋಣ ಪಟ್ಟಣದಲ್ಲಿಯೇ ಹುಟ್ಟಬೇಕು ಅಂತ ಯಾಕೆ ಅಪೇಕ್ಷೆಯನ್ನು ಪಡ್ತಾ ಇದ್ರು? ಭಾಗವತಾದಿ
ಪುರಾಣಗಳು ಹೇಳುತ್ತೆ, ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರ ಮೂಲಕ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಬೇಕಾದರೆ ತನಗೊಂದು ದೇವರ ಮನೆ ಬೇಕು ಅಂತ ಅಪೇಕ್ಷೆ ಉಂಟಾಯಿತು. ನಾವೆಲ್ಲ ಮನೆಯನ್ನ ಕಟ್ಟಿಸ್ತೇವೆ. ಮನೆಯನ್ನ ಕಟ್ಟಿಸಿದಾಗ ದೇವರ ಮನೆಯ ನಿರ್ಮಾಣಕ್ಕೋಸ್ಕರ ಯಾವುದೊಂದು ಪುಟ್ಟ ಕೋಣೆಯನ್ನ ಯಾವ ರೀತಿ ನಿರ್ಮಾಣ ಮಾಡ್ತೇವೋ ಅದರಂತೆ ಈ ಭಗವಂತ ಬ್ರಹ್ಮದೇವರ ಮೂಲಕ ಈ ಜಗತ್ತಿನ ಸೃಷ್ಟಿ ಮೊದಲಾದ ಕ್ರಿಯೆಗಳನ್ನ ನಡೆಸಬೇಕಾದರೆ ಆಗ ಭಗವಂತ ಹೇಳ್ತಾನಂತೆ, ದೇವರ ಕೋಣೆ ಇರುವಂಥ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡು. ಈ ದೇವರ ಕೋಣೆ ಉಳ್ಳ ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕಾದ್ರೆ ಆಗ ದೇವರ ಮನೆಯನ್ನ ಮಾಡಬೇಕಲ್ವಾ? ಆ ದೇವರ ಮನೆ ಯಾವುದು ಅಂತ ಹೇಳಿದರೆ ಅದೇ ಈ ಭರತ ಖಂಡ, ಜಂಬೂ ದ್ವೀಪ ಈ ಭರತ ಖಂಡ. ಭಗವಂತನ ದೇವರ ಪೂಜೆ ಮನೆ, ದೇವ ಪೂಜಾ ಮನೆ ಅಂತ ಹೇಳಿದ್ರೆ ಅದು ಈ ಭರತ ಖಂಡ ಅಂತ ಹೇಳ್ತಾರೆ. ಯಾಕೆ ಉಳಿದ ಖಂಡಗಳು ಕೂಡ ದೇವರ ಮನೆ ಆಗಬಹುದಲ್ಲವೇ ಅಂತ ಹೇಳಿದರೆ ಸಾಧ್ಯವೇ ಇಲ್ಲ. ಯಾಕೆ? ಜಗತ್ತಿನಲ್ಲಿ ಇಷ್ಟು ದೇವತೆಗಳ ಅವತಾರವಾಗಿದೆ, ಯತಿ ಕುಲ ಚಕ್ರವರ್ತಿಗಳ, ಅನೇಕ ರಾಜನ್ಯರ, ಅನೇಕ ರಾಜರ್ಷಿಗಳ, ಮಹರ್ಷಿಗಳ, ಅನೇಕ ತಪಸ್ವಿಗಳ ಅವತಾರ ಆಗಿದೆ. ಎಲ್ಲ ಅವತಾರಗಳು ಕೂಡ ಆಗಿದ್ದು ಅದು ಕೇವಲ ಭರತಖಂಡದಲ್ಲಿ ಮಾತ್ರ. ಅಷ್ಟೇ ಅಲ್ಲ, ಈ ಭರತಖಂಡದಲ್ಲಿ ಹುಟ್ಟುವ ಯಾವ ಯಾವ ನದಿಗಳಿದ್ದಾವೋ ಈ ನದಿಗಳಿಗೆ ಇರುವಂತಹ ಪಾವಿತ್ರ್ಯ ಎಷ್ಟು ಇದೆನೋ ಉಳಿದ ದೇಶದಲ್ಲಿ ನದಿಗಳು ಯಾವುದಾದ್ರೂ ಕೂಡ ಇದೆನಾ ಇಂಥ ಪಾವಿತ್ರ್ಯ ಉಳ್ಳಂತಹ ನದಿಗಳು? ಹೀಗೆ ಅತ್ಯಂತ ಪವಿತ್ರವಾದಂಥ ನದಿಗಳು ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮರಥಿ ಚ ಫಲ್ಗು ಸರಯು, ಶ್ರೀಗಂಡಕಿ ಕೋಮತಿ, ಕಾವೇರಿ, ಕಪಿಲಾ, ಪ್ರಯಾಗ ವಿನತ, ನೇತ್ರಾವತಿ ಇತ್ಯಾದಯೋ ನದ್ಯಃ. ಇಂಥ ಇಡೀ ಭರತಖಂಡದಲ್ಲಿ ಹುಟ್ಟುವ ಮಹಾನದಿಗಳ ಹೆಸರನ್ನ ಈ ರೀತಿಯಾಗಿ ವರ್ಣನೆಯನ್ನ ಮಾಡ್ತಾರೆ ಆಚಾರ್ಯರು. ಕೃಷ್ಣಾಮೃತ ಮಹಾರ್ಣವ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಷಣ್ಮಾಸ ಫಲದ ಗೋದಾ ವತ್ಸರಸ್ಯತು ಜಾಹ್ನವಿ. ಒಂದು ವರ್ಷ ನಿರಂತರವಾಗಿ ಯಜ್ಞವನ್ನ ಮಾಡಿದರೆ ಆ ಯಜ್ಞದಿಂದ ಯಾವ ಪುಣ್ಯ ಸಿಗಬೇಕೋ ಆ ಪುಣ್ಯ ನಿಮಗೆ ಅನಾಯಾಸವಾಗಿ ಸಿಗಬೇಕು ಅಂತ ಹೇಳಿದರೆ ಅದು ಭಗವಂತನ ಪಾದದಿಂದ ಹುಟ್ಟಿದ ಗಂಗಾ ನದಿಯಲ್ಲಿ ಒಂದು ದಿನ ಸ್ನಾನವನ್ನ ಮಾಡಿದರೆ, ನಿರಂತರವಾಗಿ 365 ದಿನ ಯಜ್ಞವನ್ನ ಮಾಡಿದರೆ ಯಾವ ಪುಣ್ಯ ಸಿಗತ್ತೋ ಆ ಪುಣ್ಯ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಿದಾಗ ಬರುತ್ತೆ. ಷಣ್ಮಾಸ ಫಲದ ಗೋದ, 6 ತಿಂಗಳು ಕಾಲ ಯಜ್ಞವನ್ನ ನಡೆಸಿ ಆ ಯಜ್ಞದಿಂದ ಯಾವ ಪುಣ್ಯವನ್ನ ಸಂಪಾದನೆ ಮಾಡ್ತೇವೋ ಆ ಪುಣ್ಯ ಅನಾಯಾಸವಾಗಿ ದೊರಕಬೇಕು ಅಂತಾದ್ರೆ, 6 ತಿಂಗಳು ಕಾಲ ಮಾಡಿದ ಪುಣ್ಯ ಅನಾಯಾಸವಾಗಿ ದೊರಕಬೇಕು ಅಂತಾದ್ರೆ ಒಂದು ದಿನ ಗೋದಾವರಿ ನದಿಯಲ್ಲಿ ಸ್ನಾನವನ್ನ ಮಾಡಿ. ಹೀಗೆ ಸಮುದ್ರಕ್ಕೆ ಸೇರುವ ನದಿಗಳ ಸ್ನಾನವನ್ನ ಮಾಡಿದರೆ ಇಷ್ಟು ದಿನ ಯಜ್ಞ ಮಾಡಿದ ಫಲ. ಹೀಗೆ ಈ ಭರತಖಂಡದಲ್ಲಿ ಹುಟ್ಟಿದ ನದಿ, ಸಮುದ್ರಗಳು ಹಾಗೆ ಭಗವಂತನ ಅವತಾರಗಳಿಗೆ ಎಷ್ಟು ಪಾವಿತ್ರ್ಯ, ಎಷ್ಟು ಮಹತ್ವ ಇದೆನೋ ಅಂಥ ಮಹತ್ವ ಬೇರೆ ಎಲ್ಲಿಯೂ ಕೂಡ ಇಲ್ಲ. ವಿದೇಶದಲ್ಲಾಗಲಿ ಬೇರೆ ಖಂಡದಲ್ಲಾಗಲಿ ಭಗವಂತನ ಅವತಾರ ಯಾವತ್ತಾದ್ರೂ ಕೂಡ ಆಗಿದನ? ಭಗವಂತನ ಅವತಾರ ಆಗಿದೆ ಅಂತ ಹೇಳಿದರೆ ಅದು ಕೇವಲ ಭರತಖಂಡದಲ್ಲಿ ಮಾತ್ರ. ರಾಮಚಂದ್ರ ಅವತಾರ ಮಾಡಿದ ಅಯೋಧ್ಯ ಪಟ್ಟಣದಲ್ಲಿ, ಅಯೋಧ್ಯೆ ಇರೋದು ಭರತಖಂಡದಲ್ಲಿ. ಕೃಷ್ಣ ಪರಮಾತ್ಮ ಅವತಾರವನ್ನ ಮಾಡಿದ ಅದು ಕೂಡ ಭರತಖಂಡದಲ್ಲೇ ಇರೋದು. ಹೀಗೆ ಭಗವಂತನ ಪ್ರತಿಯೊಂದು ಅವತಾರಗಳನ್ನ ನಾವು ವಿಚಾರ ಮಾಡಿದಾಗ ತಿಳಿಯುವ ಒಂದು ಕಟು ಸತ್ಯ ಏನು ಅಂತ ಹೇಳಿದರೆ ಈ ಭರತಖಂಡ ಭಗವಂತನ ಪೂಜೆಗೆ ಯೋಗ್ಯವಾದಂತ ಭೂಮಿ. ಆದ್ದರಿಂದ ದೇವರ ಕೋಣೆ ಇದ್ದಂತೆ ಈ ಒಂದು ಮನೆ ಭರತಖಂಡ ಆಗಿದೆ. ಆ ಕಾರಣ ಭರತಖಂಡಕ್ಕೆ ಇಷ್ಟು ಪಾವಿತ್ರ್ಯ. ಇನ್ನು ಇದರೊಳಗೆ ಇರುವಂತಹ ಕುಂಭಕೋಣ ಪಟ್ಟಣವನ್ನ ಆ ಬ್ರಹ್ಮದೇವರು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಆ ಒಂದು
ಸಣ್ಣ ಸೃಷ್ಟಿ ಅನ್ನುವಂತೆ ಈ ಕುಂಭಕೋಣ ಪಟ್ಟಣವನ್ನ ಸೃಷ್ಟಿ ಮಾಡಿದ್ದಾರೆ. ಆ ಕಾರಣದಿಂದಲೇ ವಿಶಾಲತಾ ವಿಶ್ವನಿವಾಸ ಯೋಗ್ಯ, ಅತ್ಯಂತ ದೊಡ್ಡದಾದಂತಹ ಪಟ್ಟಣ ಆಗಿದೆ ಈ ಕುಂಭಕೋಣ ಪಟ್ಟಣ. ಆದ್ದರಿಂದಲೇ ಇಡೀ ಪ್ರತಿಯೊಬ್ಬ ಪ್ರಪಂಚದಲ್ಲಿ ಹುಟ್ಟುವಂತಹ ವ್ಯಕ್ತಿಯು ನನ್ನ ಜನನ ಮತ್ತು ಮರಣ ಎರಡೂ ಕೂಡ ಆಗೋದು ಅಂತಿದ್ದರೆ ಭರತಖಂಡದಲ್ಲಾಗಲಿ ಅಥವಾ ಭರತಖಂಡದಲ್ಲಿ ಇರುವಂತ ಕುಂಭಕೋಣ ಎಂಬ ಪಟ್ಟಣದಲ್ಲಿ ಆಗಲಿ ಅಂತ ಹೇಳಿ ಅವನ ಅಪೇಕ್ಷೆಯನ್ನ ಪಡ್ತಾನೆ ಅಂತ ಹೀಗೆ ಕವಿಗಳು ಕುಂಭಕೋಣ ಪಟ್ಟಣವನ್ನ ಅತ್ಯದ್ಭುತವಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಆ ಕುಂಭಕೋಣ ಪಟ್ಟಣದ ಇನ್ನು ಅನೇಕ ಮಹಿಮೆಗಳನ್ನ, ಅಲ್ಲಿ ಇರುವಂತಹ ಕಟ್ಟಡದ ಆಕಾಶಚುಂಬಿಯಾದಂತಹ ಕಟ್ಟಡದ ಗುಣಗಳನ್ನ ವರ್ಣನೆ ಮಾಡ್ತಾ ಇದ್ದಾರೆ.